ಆಗ 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 ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಇಲ್ಲಿ ಆಕಸ್ಮಿಕವಾಗಿ 4 ಜನ ಬಟ್ಟೆ ಒಗಿಲಿಕ್ಕೆ ಹೋಗಿ ನೀರು ಪಾಲಾಗಿದ್ದಾರೆ. ಅಲ್ಲಿ ಸಿಗ್ಲೇಬೇಕಿತ್ತು ಬೋರ್ಡ್ ಇಲ್ವಾ ಅಲ್ಲೇ? ಸುಮಾರು 4 ಕಿಲೋಮೀಟರ್ ಬಂದಿದ್ದೇವೆ ನಾವು ನೀರಾಳದಲ್ಲಿ. ಎಲ್ಲಿ ಸಹ ಗೋಚಾರ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಶಿವಮೊಗ್ಗ ಸ್ನೇಹಿತರೆ. ಇವತ್ತು ನಾವು ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಯಾವ ಇದು ಚಾನಲ್ ಸರ್? ಇದು ಲಪ್ಪಳ್ಳಿ ಡ್ಯಾಮ್ ಇದೆ. ಇಲ್ಲಿ ಆಕಸ್ಮಿಕವಾಗಿ 4 ಜನ ಬಟ್ಟೆ ಒಗಿಲಿಕ್ಕೆ ಹೋಗಿ ನೀರು ಪಾಲಾಗಿದ್ದಾರೆ. ಎನ್ಡಿಆರ್ಎಫ್ ಪಡೆಯ ಟೀಮ್ ಇಂದ ಹಾಗೂ ಫೈರ್ ಬ್ರಿಗೇಡ್ ಟೀಮ್ ಇಂದ ಹಾಗೂ ನಮ್ಮ ಇಲ್ಲ ಪೊಲೀಸ್ ಠಾಣೆ PSI ಸರ್ ಆದ ರಮೇಶ್ ಸರ್ ನಮ್ಮ ಜೊತೆಗೆ ಬಂದಿದ್ದಾರೆ ಹುಡುಕಾಡ್ಲಿಕ್ಕೆ ಅವರ ಟೀಮ್ ಜೊತೆ. ಯಾಕೆಂದ್ರೆ ಇವತ್ತು ನಮಗೆ ಕೋಆರ್ಡಿನೇಟ್ ಆಗಿ 3 ಟೀಮ್ನಾಗಿ ಒಳ್ಳೆ ಇಲ್ಲ ಸ್ಥಳೀಯರೆಲ್ಲ ಒಟ್ಟಾಗಿ ಹುಡುಕ್ತಾ ಇದ್ದೇವೆ. ಆದಷ್ಟು ಬೇಗ ಆ ದೇಹ ಸಿಗ್ಲಿ, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯಾಕೆಂದ್ರೆ ಎಲ್ಲ ಒಂದೇ ಕುಟುಂಬದ 4 ಜನ ನೀರು ಬಿದ್ದಿದ್ದಾರೆ. ಅಲ್ಲಿ ಬದುಕುಳಿದ 2 ಸಣ್ಣ ಮಕ್ಕಳು ಮಾತ್ರ. ಒಂದು 5 ವರ್ಷದ, ಒಂದು 3 ವರ್ಷದ ಮಕ್ಕಳು. ತುಂಬಾ ಬೇಸರ ಆಗ್ತದೆ. ಇಂಥ ಒಂದು ಘಟನೆ ಒಂದು ಕುಟುಂಬಕ್ಕೆ ಆಗ್ಬಾರ್ದಿತ್ತು. ನೋಡ್ಬೋದು ಇದೇ ಒಂದು ಸ್ಥಳದಲ್ಲಿ ಇದೇ ಜಾಗದಲ್ಲಿ 4 ಜನ ನೀರು ಪಾಲಾಗಿರೋದು. ನೀರಿನ ಸೆಳೆತ ನೋಡ್ಬೋದು ನೀವು. ಇಲ್ಲೇ ತುಂಬಾ ಸ್ಪೀಡ್ ಇದೆ. ಇಲ್ಲಿಂದಲೇ ಹೋಗಿರಬೇಕು. ಒಬ್ಬರನ್ನು ಸೇವ್ ಮಾಡ್ಲಿಕ್ಕೆ ಹೋಗಿ ಒಬ್ಬರ ನಂತರ ಒಬ್ಬರಾಗಿ ಎಲ್ಲರೂ ಕೊಚ್ಕೊಂಡು ಹೋಗಿದ್ದಾರೆ. ನಾವು ಈ ಸ್ಥಳಕ್ಕೆ ಬಂದಿದ್ದೇವೆ. ನೋಡಿ, ಬಟ್ಟೆ ಒಗಿಲಿಕ್ಕೆ ಅಂತ ಬಂದವರು ನೋಡಿ. ಇಲ್ಲಿ ಇಷ್ಟು ಬಟ್ಟೆ ಉಂಟು ನೋಡಿ ಎಲ್ಲ. ಬಟ್ಟೆ ಒಗೆಯುವಾಗ ಆಕಸ್ಮಿಕವಾಗಿ ಈ ನೀರು ನೋಡಿ ಎಷ್ಟು ರಭಸವಾಗಿದೆ ನೋಡಿ. ಇಲ್ಲಿ ಅವು ಕೂಡ ಗೀರುಂಡು ನೀರಂಟಿಂದ ಇಂಚ ಪೋದು ಇಂಚ ಗೀರುಂಡು. ಸೈಕಲ್ ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ಗೊತ್ತಾಗುತ್ತೆ. ಅದೇ ಆಯ್ತು, ನೋಡ್ತೀನಿ. ಬೈಕ್ ತರ್ರಿ ನೋಡೋಣ. ನೋಡಬೇಕು ಆ ಪ್ಲೇಸ್ ಮೇಲೆ ನೋಡ್ಕೊಂಡು ಬರ್ಲಿಕ್ಕೆ ಉಪವಾಸ ಗೊತ್ತಾಗಲ್ಲ. ಇದು ಚಾಲಂದ್ರೆ ಇದೆ ಸರ್, ಇದೆ ಸರ್. ಇದು ನವೀನ್ ಗುಡ್ಡ ಇದೆ. ಹಾಂ ಇದೆ. ಇದು ನವೀನ್ ಗುಡ್ಡ ಅಲ್ಲ? ಹೌದಾ? ನೀವು ದೂರ ಇದೆಯಾ? ಅದು ಹಿಂದಿದೆಯಾ? ಈ ಕಲ್ಲು ವಿಷಯ ಏನು ಗೊತ್ತಾ? ನಾನು ಮೇಲೆ ತಂದಾಗ ಕಲ್ಲು ಬಿಡಬೇಕಾಗ್ತದೆ. ಏನಿಲ್ಲ, ಬಲೆಗಿಲೆ ಅಂತ ಇಲ್ಲಲ್ಲ. ಬಲೆಗಿಲೆ ಏನು ಹಾಕಿಲ್ಲ. ಅದು SDRF ಹೇಳಿದ್ರಂತೆ, ಅದು ಟರ್ನಿಂಗ್ಸು ಮತ್ತು ಇದು ಟೈಪ್ ಇರ್ತದೆ, ಬಿಗ್ ಟೈಪ್ ಇರ್ತಾವಲ್ಲ, ಅಲ್ಲಿ ಬೆಲೆ ಟೈಪ್ ಹಾಕಿರತ್ತಂದ್ರೆ ಅದಕ್ಕೆ ಹೋಗಿ ಸಿಗಬಹುದು ಅಂತ ಅವ್ರು ಬಂದಾದ್ಮೇಲೆ ಅವ್ರು ಹಾಕ್ಸ್ಬೇಕು. ಆಗಲೇ ಆಕ್ಸಿಡೆಂಟ್ ಆಗಿರ್ತದೆ. ಅದು ಬಿದ್ದ ಗೊತ್ತಾದ 1 ಗಂಟೆಯಲ್ಲೇ ಹಾಕ್ಬೇಕು. ಬಟ್ ಹಾಕ್ಸಿಲ್ಲ ಅವರು. ಹಾಂ
ಬಬಲ್ಸ್ ಬರ್ತದೆ ನೋಡಿ, ಆ ಪ್ಲೇಸಲ್ಲಿ ಹೋಗ್ತಾ ಇರ್ತಾರೆ. ನೋಡುವುದು ಈಗ ಈ ಒಂದು ದೊಡ್ಡ ಚಾನಲಲ್ಲಿ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ 4 ಜನ ನೀರು ಪಾಲಾಗಿದ್ದರು. ಅವರ ಮೃತದೇಹ ಇನ್ನೂ ಸಿಕ್ಕಲಿಲ್ಲ. ಈಗ ಈಶ್ವರನ ನೀರಲ್ಲಿ ಬರ್ತಾ ಇದ್ದಾರೆ, ಈ ಒಂದು ಸ್ಪಾಟಲ್ಲಿ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಆ ಮೃತದೇಹ ಸಿಕ್ಕಲಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಹಗ್ಗ 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 ಬೋಡ ಬಲ್ಬೋಡ ಬಲ್ಬೋಡ ಫೋನ್ ತಗೊಂಡ್ರು ಹಗ್ಗ ಟೈಟ್ ಇಡಿ, ಹಗ್ಗ ಟೈಟ್ ಇಟ್ಕೊಡ್ರಿ. ಆಕ್ಸಿಜನ್ ಉಂಟಾ? ಅಲ್ಲಿ ಮರ ಇಲ್ಲ, ಮರ ಇಲ್ಲ, ಇಲ್ಲ. ಈ ಕಡೆ ಅದು, ಈ ಕಡೆ ಚಿಕ್ಕ ಮರ ಇತ್ತು ಅಷ್ಟು, ದೊಡ್ಡ ಮರ ಇಲ್ಲ. ಏರ್ಪಡ್ತೀಯಣ್ಣ ನೀರಿನ ಬಗ್ಗೆ ನಿಧಾನಕ್ಕೆ ಬಿಡ್ರಿ. ಹಾಂ ರೈಟ್, ಸಡನ್ಲಿ ಬಿಡ್ಬಿಡ್ರಿ. ಒಂದೊಂಚೂರು ಹಾಂ ನಿಧಾನಕ್ಕೆ. ಹಾಂ ಹಾಕಿಟ್ಟು ತುಂಬಾ ಕಸ ಇದೆ ಮರ. ಯಾವ ಗೊತ್ತಾ, ದೊಡ್ಡ ದೊಡ್ಡ ಬೇರೆ ಉಂಟಲ್ಲ, ಅದನ್ನ ನಿಲ್ಲೇಬೇಕಿತ್ತು ಒಂದು ಯಾವ್ದಾದ್ರು ಬಾಡಿ ಅಂಥದ್ದೊಂದು 8-10 ಸಿಕ್ತು ನನಗೆ. ಯಾವ್ದು ಗೊತ್ತಾ, ದೊಡ್ಡ ದೊಡ್ಡ ಬೇರೆ ಉಂಟಲ್ಲ, ಬೇರು ಮರದ್ದು ಬೇರು ಉಂಟಲ್ಲ, ಆ ಬೇರು ಒಂದು 5-6 ಅಲ್ಲಿ ಸಿಗ್ಲೇಬೇಕಿತ್ತು ಬಾಡಿ. ಇಲ್ವಾ ಅಲ್ಲೇ? ಅದು ಆ ಥರ ಇಲ್ಲ ಅಲ್ಲಿ. ಇದು ಕ್ರಾಸ್ ಉಂಟು, ಹೀಗೆ ಡೌನ್ ಉಂಟು. ನನ್ಗೆ ಇಲ್ಲಿಂದ ಇಷ್ಟೇ ತೆಗೆದು ಅಲ್ಲಿ ಅಡಿಯಿಂದ, ಅಲ್ಲಿಂದ ಅಲ್ಲಿ ತನಕ ಬಂದ್ರೆ ಇಲ್ಲಿಂದ ಅಲ್ಲಿ 10 ಅಡಿ ಮಾತ್ರ. ಅರ್ಥ ಆಯ್ತು ಅಂದ್ರೆ ಅವಾಗ ನಂಗೆ ಹೀಗೆ ನೋಡ್ಕೊಂಡು ಹೋಗ್ತೇನೆ ನಾನು. ಇದು ಇಲ್ಲಿ ನೋಡಿ, ಇಲ್ಲಿಂದ ಕ್ರಾಸ್ ಹೋಗಿದೆ, ಅಲ್ಲಿ ತನಕ ಹೋಗಿದೆ, ಅಲ್ಲಿಂದ ಅಲ್ಲಿ ಬಂದು ನಾನು ಹೀಗೆ ಅದರ ಮಧ್ಯೆ ನಾನು ಹೋಗ್ತೇನೆ, ಕ್ಲಿಯರ್ ಕಾಣುತ್ತಿದ್ರೆ ಹೀಗೆ ಬಿಟ್ಕೊಂಡು ಹೋಗುದು. 10 ಅಡಿ ಅಷ್ಟೇ ನೋಡಿದ್ರೆ ಸಾಕು ಅಂತ. ಅಷ್ಟೇ ಕಲ್ಲಿಲ್ಲದ್ರೆ ಬೇಗ ದುಡ್ಕೊಂಡು ಹೋಗ್ತದೆ, ದೊಡ್ಡ ಹೋಗ್ತದೆ ಅಷ್ಟು. ಅಲ್ಲಿ ಸ್ವಲ್ಪ ಒಂಚೂರು ಎತ್ತು ಜಾಗ, ಅಲ್ಲಿ ಸ್ವಲ್ಪ ಎತ್ತಿದೆ, ಮುಂದೆ ಒಂದು ಸ್ವಲ್ಪ ಜಾಗ ಇದೆ. ಎಲ್ಲಿ ಹೇಳ್ಬೇಕು, ಎಷ್ಟು ದೂರದಲ್ಲಿ ಹೇಳ್ಬೇಕು? ಎಷ್ಟು ದೂರ ಇದೆ? ಅದಲ್ಲಪ್ಪ, ಅದಕ್ಕೆ ಡ್ಯಾಮ್ ಅಲ್ಲ, ನಾವು ಎಲ್ಲ ಇಲ್ಲಿ ಊರು ಎದ್ದು ಬರಕ್ಕೆ ಮತ್ತೆ
ಹಲೋ ಬಂದಿರ ಹಲೋ ಅಂತೆ 10 ಗಂಟೆ ಲೈಟ್ ತಿಕ್ಕಬಹುದು. ಇಲ್ಲಿ ಅಗಲ ತುಂಬ ಜಾಸ್ತಿ ಉಂಟು. ಅಲ್ಲಿಂದ ಅಗಲ ಅಲ್ಲ ಇದು, ಅಲ್ಲಿ ಆಳ ಕಡಿಮೆ ಇದೆ. ನಾ ಈ ಕಡೆ ಆ ಕಡೆ ಹೋದ್ರೆ ಪಾಸ್ ಆಗಿತ್ತು, ಈ ಕಡೆ ಆ ಕಡೆ ಹೋದ್ರೆ ಈ ಕಡೆ ಬಂದಿತ್ತು. ಸುಮಾರು ಎಷ್ಟು ಕಿಲೋಮೀಟ್ರ್ ಬಂದ್ವಿ? 3.5-4 ಕಿಲೋಮೀಟ್ರ್ ಕಡೆ ದೂರ ಬಂದಿದ್ದೇವೆ. ಶರಣ ನೀರಡಿಯಲ್ಲಿ ಬಂದಿದ್ದಾರೆ ಅಷ್ಟು ದೂರನೂ. ಹೌದು, ಇಲ್ಲಿ ತನಕ ಯಾವುದು ಒಂದು ಬಾಡಿ ಸಹ ಪತ್ತೆ ಆಗಲಿಲ್ಲ. ಸುಮಾರು 4 ಕಿಲೋಮೀಟ್ರ್ ಬಂದಿದ್ದೇವೆ ನಾವೀಗ ನೀರಾಳದಲ್ಲಿ. ಎಲ್ಲಿ ಸಹ ಗೋಚಾರ ಇಲ್ಲ. ಏನು ಮಾಡೋದಿಲ್ಲ. ಎಲ್ಲರೂ ಸಹ ಇಂಥ ಒಂದು ನೀರು ಇಂಥ ಚಾನಲ್ ಹತ್ರ ಬರುವಾಗ, ಬಟ್ಟೆ ಒಗಿಲಿಕ್ಕೆ ಬರುವಾಗ ಸಹ ಎಲ್ಲರೂ ಸುರಕ್ಷಿತವಾಗಿರಬೇಕು. ಯಾಕೆಂದರೆ ಕೆಲವರು ಎಮ್ಮೆ ಮೇಯಿಸ್ಲಿಕ್ಕೆ, ಎಮ್ಮೆ ಬೆನ್ನು ತೊಡಲಿಕ್ಕೆ ಎಲ್ಲ ಬರ್ತಾರೆ. ಆವಾಗ ಇಂಥ ಜಾಗದ ಸುರಕ್ಷಿತವಾಗಿರಿ. ಒಂದ್ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸುರಕ್ಷಿತವಾಗಿರಲಿ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ದೇಹ ಸಿಗಲಿ ಅಂತ. ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ.